ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಬನ್ನಿ. ಹಾಗಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅರ್ಥಶಾಸ್ತ್ರದಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ 6 ಅಂಕದ ಪ್ರಶ್ನೆ ನೋಡ್ತಾ ಹೋಗೋಣ. ಯಾವುದು ಅಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ರೇಖಾಚಿತ್ರದೊಂದಿಗೆ ವಿವರಿಸ್ರಿ ಅಂತ ಕೇಳ್ತಾರೆ. ಇಲ್ಲಿ ಕೋಷ್ಟಕ ಇರುತ್ತೆ. ಯಾಕಂದರೆ ನೀವು ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಿಮ್ಮ ಎಕ್ಸಾಮಲ್ಲೂ ಕೂಡ ಕೋಷ್ಟಕವನ್ನು ಕೊಟ್ಟಿರೋದಿಲ್ಲ ಅವರು. ಈ ಕೋಷ್ಟಕ ಇಂಪಾರ್ಟೆಂಟ್ ಇರುತ್ತೆ. ನೋಡಿಲಿ, ಘಟಕಗಳು ಆ ಕ್ವಶನ್ ಮಾತ್ರ ಕೇಳ್ತಾರೆ ಅವರು. ಘಟಕಗಳು TU ಮತ್ತು MU ಅಂತ ಇರುತ್ತೆ, ಹೌದಲ್ವಾ? ಈ ರೀತಿ ನಿಮ್ಮ ಕೋಷ್ಟಕ ಇರುತ್ತೆ. ಈ ಕೋಷ್ಟಕವನ್ನು ನೀವು ಮಾದರಿಯಾಗಿ ಇಟ್ಟುಕೊಂಡೇ ನೀವೇನು ಮಾಡಬೇಕು, ಇವಾಗ ನಿಮ್ಮ ಒಂದು ಇಳಿಮುಖ ಸೀಮಾಂತ ತುಷ್ಟಿಗುಣವನ್ನು ಏನು ಮಾಡ್ಕೊಳ್ಬೇಕು, ರೇಖೆಯನ್ನು ಎಳಿಬೇಕಾಗತ್ತೆ. ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ. ಇವಾಗ ಘಟಕಗಳು 1, 2, 3, 4, 5, 6 ಇದ್ದಾವೆ, ಹೌದಲ್ವಾ? ನೆಕ್ಸ್ಟ್ TV ಎಷ್ಟಿರುತ್ತೆ ಅಂದರೆ 12, 18, 22, 24, 24, ನೆಕ್ಸ್ಟ್ 22 ಇರುತ್ತೆ. MU ಎಷ್ಟಿರುತ್ತೆ ಅಂದರೆ 24, 12 ಇದೆ. ಫಸ್ಟಿಗೆ 12 ಇರುತ್ತೆ. 12, 6, 4, 2, 0, -2 ಇರುತ್ತೆ. ಇಷ್ಟು ಕೋಷ್ಟಕವನ್ನು ರಚಿಸ್ಕೊಳ್ಳೋದು ನೀವು ಕಲಿಬೇಕು. ಫಸ್ಟ್ ಆಫ್ ಆಲ್ ಇದು ಕೋಷ್ಟಕ ನಿಮ್ಮ ತಲೆಯಲ್ಲಿ ಈ ಕೋಷ್ಟಕ ಇದ್ಬಿಟ್ರೆ, ಇದು ನೆನಪಲ್ಲಿದ್ದರೆ ಆರಾಮಾಗಿ ನೀವು ಇಳಿಮುಖ ಸೀಮಾಂತ ತುಷ್ಟಿಗುಣ ಒಂದು ರೇಖೆಯನ್ನು ತೆಗಿಬೋದು. ಬನ್ನಿ ಇವಾಗ ರೇಖೆಯನ್ನು ತೆಗಿಯೋಣ. ಸಿಂಪಲ್ ಆಗಿ ಹೇಳ್ತೇನೆ ನಿಮಗೆ. ಘಟಕಗಳು 6 ಇರ್ತವೆ. TU 12, 18, 22, 24, 24, 22 ಇರುತ್ತೆ. MU 22, 6, 4, 2, 0, -2 ಇರುತ್ತೆ. ಇದು ಕರೆಕ್ಟಾಗಿ ಕೋಷ್ಟಕವನ್ನು ಹಾಕಿಕೊಂಡ ನಂತರ ನೀವೇನು ಮಾಡಬೇಕು ಅಂದರೆ ರೇಖೆಯನ್ನು ರಚಿಸಬೇಕು. ಇವಾಗ ಬನ್ನಿ, ಇವಾಗ ಸಿಂಪಲ್ಲಾಗಿ ಇರುತ್ತೆ. ಯಾವುದೇ ರೀತಿ ಈಸಿ ಇರುವಂಥದ್ದು ಇದು ಮೆಥಡ್. ಸ್ವಲ್ಪ ಆಚೆ ಈಚೆ ಹೋಗಲಿ. ಇಲ್ಲಿ ಏನಪ್ಪ ಅಂದರೆ ಇದು ಏನಾಗಿರುತ್ತೆ ಅಂದರೆ ಇಲ್ಲಿಂದ -2 ಇಂದ ಸ್ಟಾರ್ಟ್ ಮಾಡೋಣ ನಾವು. -4, -2, 0, 4, 8, 12, 16, 20, 24, 28 ಇಲ್ಲಿ ಹಾಕೊಂಡು ನೆಕ್ಸ್ಟು 1, 2, 3, 4, 5, 6 ಇಷ್ಟು ಹಾಕಿದ ಮೇಲೆ ಇದು ಭಾಳ ಇಂಪಾರ್ಟೆಂಟ್. ಇದು ಇವಾಗ ಏನಿದೆ ಕೋಷ್ಟಕವನ್ನು ನೋಡ್ಕೊಳ್ತಾ ಹೋಗ್ಬೇಕು. ಇವಾಗ 1ನೇ ಘಟಕದಲ್ಲಿ TV ಎಷ್ಟಿತ್ತು? 1ನೇ ಘಟಕದಲ್ಲಿ TV ಎಷ್ಟಿದು? TU ಅಂದರೆ ಟೋಟಲ್ ಯುಟಿಲಿಟಿ ಅಂತ ಅರ್ಥ. MU ಅಂದರೆ ಮಾರ್ಜಿನಲ್ ಯುಟಿಲಿಟಿ ಅಂತ ಅರ್ಥ. 1ನೇ ಸರಕಿದ್ದಾಗ ಎಷ್ಟಿತ್ತು ಅಂದರೆ 12 TV ಇತ್ತು. ಎಷ್ಟಿದೆ? 12. ಈ 1 ಸಮ ನೋಡಿ, ಇಲ್ಲಿ 1 ಇದೆ ಅಲ್ವಾ? ಇದು 1ನೇ ಘಟಕಕ್ಕೆ TV ಎಷ್ಟಿತ್ತು? ಇದರ ಸೀದಾ ನೇರವಾಗಿ ಹಾಕಬೇಕಿದೆ, ಹೌದಲ್ವಾ? ನೆಕ್ಸ್ಟ್ MU ಎಷ್ಟಿತ್ತು? MU ಕೂಡ 12 ಇತ್ತು 1ನೇ ಘಟಕದಲ್ಲಿ, ಓಕೆನಾ? ನೆಕ್ಸ್ಟ್ 2ನೇ ಘಟಕ ಇದ್ದಾಗ 18 TU ಮತ್ತು MU 6 ಇದೆ. 18 2ನೇ ಘಟಕ ಇದ್ದಾಗ ಎಷ್ಟಿದೆ? TU 18 ಇದೆ. ಎಲ್ಲಿ ಬರುತ್ತೆ 18? ಇದರ ಮಧ್ಯೆ 20 ಮತ್ತು 16ರ ಮಧ್ಯದಲ್ಲಿ, ಹೌದಾ? ಮಧ್ಯದಲ್ಲಿ ಬರ್ತದೆ. ಇದರ ನೇರವಾಗಿ 2ನೇ ಘಟಕದ ನೇರವಾಗಿ ನಾವು 18ಅನ್ನು ಏನು ಮಾಡಿಕೊಳ್ಬೇಕು? ಗುರುತಿಸ್ಕೊಳ್ಬೇಕು, ಓಕೆನಾ? MU ಎಷ್ಟಿದೆ? 6 ಇದೆ, ಹೌದಲ್ಲ? 6 ಎಲ್ಲಿದೆ? ಇದರ 8 ಮತ್ತು 4ರ ಮಧ್ಯದಲ್ಲಿ ಅದರ ನೇರವಾಗಿ ಗುರುತಿಸ್ಕೊಳ್ಬೇಕು. ಇವಾಗ ಏನು ಮಾಡಬೇಕು ನಾವು? ಈ ಬಿಂದುವನ್ನು ನಾವು ಸೇರಿಸ್ಕೊಳ್ಬೇಕು. ಒಂದೊಂದಾಗಿ ಬಿಂದುವನ್ನು ಸೇರಿಸ್ಕೊಳ್ತಾ ಹೋಗ್ಬೇಕು. ಇವಾಗ ನೆಕ್ಸ್ಟು 3ನೇ ಘಟಕ 22 ಇದೆ, ಹೌದಲ್ವಾ? 22 ಎಲ್ಲಿದೆ? ಇದರ ಮಧ್ಯದಲ್ಲಿ ಬರ್ತದೆ, ಹೌದಾ? ಇಲ್ಲಿಗೆ ಹಾಕಿ. ನೆಕ್ಸ್ಟು 4 ಇದೆ. 3ನೇ ಘಟಕ್ಕಿದ್ದ 4 ಅದು ಕೂಡಿಸ್ಕೋಬೇಕು. ನೆಕ್ಸ್ಟ್ 4ನೇ ಘಟಕ್ಕಿದ್ದಾಗ 24 ಇದೆ, ಹೌದಲ್ವಾ? ನೇರವಾಗಿ 24 ಇದೆ, ಕೂಡಿಸ್ಕೊಳ್ರಿ. ಆಮೇಲೆ 4ನೇ ಘಟಕ ಇದ್ದಾಗ MU ಎಷ್ಟಿದೆ? 2 ಇದೆ. 2 ಎಲ್ಲಿ ಬರ್ತದೆ? ಇದರ ಮಧ್ಯದಲ್ಲಿ ಸ್ವಲ್ಪ ಸಣ್ಣದಾಗಿ
ಬರ್ತದೆ, 4ಕ್ಕೆ ಇಲ್ಲಿ ಬಂದು ಸೇರುತ್ತೆ. ನೆಕ್ಸ್ಟು 5ನೇ ಘಟಕ್ಕಿದ್ದಾಗ 24 ಸೇಮ್ ಟು ಸೇಮ್ ಇದೆ, ಇದಕ್ಕೆ ಬಂದು ಸೇರಿಸ್ಕೊಳ್ರಿ. 5ನೇ ಘಟಕ್ಕಿದ್ದಾಗ 0 ಇರುತ್ತೆ, ನೆನ್ಪಿಟ್ಕೊಳ್ರಿ, 0 ಇದಕ್ಕೆ ಬಂದು ಸೇರುತ್ತೆ. 6ನೇ ಘಟಕಕ್ಕೆ ಟಿ ಯು ಎಷ್ಟಿದೆ, ಮತ್ತೆ 22ಕ್ಕೆ ಬರ್ತದೆ, ಮತ್ತು ಸ್ವಲ್ಪ ಕಡಿಮೆ 22ಕ್ಕೆ ಬರ್ತದೆ, ಸೇರಿಸ್ಕೊಳ್ರಿ. ನೆಕ್ಸ್ಟು ಟಿ ಯು ಎಷ್ಟಿದೆ ಅಂದರೆ -2 ಆಗಿರುತ್ತೆ, ಈ -2 ಇಲ್ಲಿ ಬರ್ತದೆ, ಇಲ್ಲಿ ಬಂದು ಸೇರ್ತದೆ. ಇದು ಎಮ್ ಯು, ಇದು ಟಿ ಯು. ಇಷ್ಟು ಮಾಡಿದರೆ ಸಾಕು, ನೀವು ಆರಾಮಾಗಿ ನೀವೇನು ಮಾಡ್ಬೋದು, ಈಸಿಯಾಗಿ ನೀವು 6 ಮಾರ್ಕ್ಸ್ ತೊಗೊಳ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.